ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಆಶಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಆಶಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಎಗ್ ಈರುಳ್ಳಿ ಆಮ್ಲೆಟ್ ಹೆಂಗ್ ಮಾಡೋದು ಅಂತೇಳಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಹಾಗಿದ್ರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ರೆಸಿಪಿ ಬ್ಯಾಚುಲರ್ಗೆ ತುಂಬಾನೇ ಹೆಲ್ಪ್ ಆಗ್ತೈತಿ, ಈಸಿ ಕೂಡ. ಓಕೆ, ಈರುಳ್ಳಿ ಆಮ್ಲೆಟ್ ಮಾಡಕ್ಕೆ ಏನು ಬೇಕಪ್ಪ ಅಂತಂದ್ರೆ ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡೀನಿ, ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ, ಒಂದು ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ. ಈಗ ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಪ್ಲೇಟ್ ಒಳಗೆ. ಹಾಗೆ ಈಗ ಒಂದು ಬೋಲ್ ತಗೋಬೇಕು, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು, ಮತ್ತೆ ಒಂದು ಎಗ್ ಒಡೆದು ಹಾಕ್ಕೋಬೇಕು, ಸ್ವಲ್ಪ ಅದು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಈರುಳ್ಳಿ ಮಸಾಲ, ಸೊ ಅದನ್ನು ಕೂಡ ಹಾಕಬೇಕು. ಅದರ ಮೇಲೆ ಮತ್ತೆ ಒಂದು ಎಗ್ ಹಾಕಿ, ಮತ್ತೆ ಮಸಾಲೆ ಏನು ಮಾಡ್ಕೊಂಡಿರ್ತೀವಲ್ಲ ಸೊ ಅದನ್ನು ಮತ್ತೊಂದು ಸರಿ ಹಾಕಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕಿ ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನಲ್ಲೇ. ಈಗ ಇದು ಸರಿಯಾಗಿ ಹಂಚು ಕಾದ್ಮೇಲೆ ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲು ಸರಿಯಾಗಿ ಹಂಚಿಗೆಲ್ಲ ಹಚ್ಚಬೇಕು, ಇಲ್ಲ ಅಂದರೆ ಸರಿಯಾಗಿ ಆಮ್ಲೆಟ್ ಎಳಂಗಿಲ್ಲ, ಹರಿದು ಬಿಡ್ತೈತಿ. ಸೊ ಅದಕ್ಕೆ ಓಕೆ, ಈಗ ಬಿಸಿ ಬಿಸಿ ಆಮ್ಲೆಟ್ ರೆಡಿ ಆಯ್ತು ನೋಡ್ರಿ. ಇದನ್ನ ನೀವು ಹಾಗೆ ಚಪಾತಿಗೆ ಮತ್ತು ರೊಟ್ಟಿ ಆಯಿತು, ಮತ್ತು ಇಲ್ಲಪ್ಪ ಅಂತಂದರೆ ರೈಸಿಗೂ ಹಾಗೆ ನೆಂಚ್ಕೊಂಡು ತಿನ್ಬೋದು. ಸೂಪರ್ ಆಗಿರ್ತೈತಿ, ಟೇಸ್ಟಿ ಆಗಿರ್ತೈತಿ ನೋಡ್ರಿ. ನೀವು ನಿಮ್ಮ ಮನೆಯೊಳಗೆ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಬ್ಯಾಚುಲರಿಗಂತೂ ಇದು ತುಂಬಾ ಈಸಿ ರೆಸಿಪಿ, ಹಾಗೆ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಕೂಡ. ಓಕೆ, ಮತ್ತೆ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಓಕೆ, ಬಾಯ್.